ಅಣ್ಣ ಊರಿಗೆ ಹೋಗ್ಬೇಕಂತಂದ್ರೆ ಇನ್ನ ಅನಿಸ್ತತ್ತ ಅಣ್ಣ ಊರಿಗೆ ಹೋಗ್ಲೇಬೇಕ್ರಿ. ಎಷ್ಟ ಇದ್ದಷ್ಟು ಆಸ್ತಿ ಇದ್ದಾವ, ಅವನ್ನ ಅಲ್ಲೇ ಅದಾವ. ನನ್ನ ತಂದೆ ತಾಯಿ ಅದಾರ, ಅವರು ಅಲ್ಲೇ ಇದ್ದಾರೆ. ಹೋಗ್ಲೇಬೇಕು ನಾವು ಊರಿಗೆ. ಅಣ್ಣ ತಮಗೆ ಇವಾಗ ಎಷ್ಟು ವರ್ಷ ಅಣ್ಣ? ನನಗೆ ಈಗ 58 ಅದಾವ. ಅಣ್ಣ ಇಷ್ಟು 58 ವಯಸ್ಸಲ್ಲಿ ಇಷ್ಟು ಕಷ್ಟಪಟ್ಟು ದುಡಿತಿದ್ರಲ್ಲ ಯಾಕಂತ ತಿಳ್ಕೊಬಹುದಾ? ಮಕ್ಕಳ ಸಲುವಾಗಿ, ಮಕ್ಕಳು ಓದಿಸೋ ಉದ್ದೇಶದಿಂದ ಓದಿಸೋ ಉದ್ದೇಶ. ಅಣ್ಣ ಕೊನೆಯದಾಗಿ ತಾವೇನು ಹೇಳಕ್ ಇಷ್ಟಪಡ್ತೀರಿ? ಮಕ್ಕಳು ತಮ್ಮ ಕಾಲ ಮೇಲೆ ತಾವು ನಿಂತರ ಸಾಕು, ನಾವು ಊರು ಮಾಡ್ತೀವಿ. ನನ್ನ ಕಷ್ಟ ಯಾರೇ ಕೇಳಿದ್ದಿಲ್ಲ ಸರ್, ನೀವು ಕೇಳಿದಿರಲ್ಲ, ನಿಮಗೆ ಧನ್ಯವಾದಗಳು. ಅಣ್ಣ ತುಂಬಾ ತುಂಬಾ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ಧನ್ಯವಾದಗಳು. ಅಣ್ಣ ನಿಮ್ ಕಷ್ಟ ಆದಷ್ಟು ಬೇಗನೆ ಪರಿಹಾರ ಆಗ್ಲಿ, ನೀವು ಬಯಸಿದ್ದೆಲ್ಲವೂ ಸಿಗ್ಲಿ ಅಣ್ಣ ನೀವು ಜೀವನದಲ್ಲಿ. ಆ ದೇವರಲ್ಲೇ ಪ್ರಾರ್ಥನೆ ಮಾಡ್ತೇನೆ. ಸರ್ ಸಿಗ್ತ್ರಿ, ಅಣ್ಣ ನಮಸ್ತೆ. ಸಿಗ್ತನ್ನ ಭರವಸೆ ಐತ್ರಿ. ಸಿಗ್ತೈತೆ. ಆಗ್ಲಿ ಅಣ್ಣ. ನಿಮ್ಮ ಕೊನೆಗೆ ನಿಮ್ಮ ಮುಖದಲ್ಲಿ ನಗು ನೋಡಿ ನಂಗೂ ಖುಷಿ ಆಯ್ತು. ಬೇಜಾರಾಗ್ಬೇಡಿ ಅಣ್ಣ. ಓಕೆ ಬೇಜಾರಿಲ್ರಿ, ನಮ್ಮಿಂದ ಏನಾದ್ರು ತಪ್ಪಾಯ್ತು ಕ್ಷಮೆ ಇರಲಿ ಖುಷಿ ಕಣ್ಣೀರು, ಕಷ್ಟದ ಕಣ್ಣೀರು. ಅಣ್ಣ. ನಮ್ಗೆ ಅರ್ಥ ಆಗತ್ತೆ ಅಣ್ಣ, ನೀವು ಇಷ್ಟು ವಯಸ್ಸಲ್ಲಿ ಇಷ್ಟು ಕಷ್ಟಪಟ್ಟು ದುಡಿತಿದ್ರಿ. ಯಾವ್ದು ಖುಷಿ, ಯಾವ್ದು ದುಃಖ, ಯಾವ್ದು ನೋವು ಅನ್ನೋದು ನಂಗೆ ಅರ್ಥ ಆಗತ್ತೆ.